ರಾಜ್ಯದಲ್ಲಿ ಮತ್ತೊಂದು ಬಹುದೊಡ್ಡ ಬ್ಯಾಂಕ್ ದರೋಡೆ ಕೇಳಿ ಬರ್ತಾ ಇದೆ. ಬ್ಯಾಂಕ್ ಸಿಬ್ಬಂದಿ ಕೈಕಾಲು ಕಟ್ಟಿ ಹಾಕಿ ಬಂದೂಕು ತೋರಿಸಿ ಲೂಟಿ ಮಾಡಿದ್ದಾರೆ ಕಳ್ಳರು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ವಿಜಯಪುರದ ಬ್ಯಾಂಕ್ ದರೋಡೆ ಇದು. ರಾಜ್ಯದಲ್ಲಿ ಮತ್ತೊಂದು ಬಹುದೊಡ್ಡ ಬ್ಯಾಂಕ್ ದರೋಡೆ ಕೇಸ್ ಕೇಳಿ ಬರ್ತಾ ಇದೆ. ಬ್ಯಾಂಕ್ ಸಿಬ್ಬಂದಿಯ ಕೈಕಾಲು ಕಟ್ಟಿ ಹಾಕಿ ಬಂದೂಕು ತೋರಿಸಿ ಲೂಟಿ ಮಾಡಿದ್ದಾರೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ವಿಜಯಪುರದ ಬ್ಯಾಂಕ್ ದರೋಡೆ ಕೇಸ್ ಇದು. ಚಡಚಣ ಪಟ್ಟಣದ SBI ಬ್ಯಾಂಕ್ನಲ್ಲಿ ಸಿನಿಮಾ ಸ್ಟೈಲಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ ವಹಿವಾಟು ಮುಗಿದ ಮೇಲೆ ಎಂಟ್ರಿ ಕೊಟ್ಟಿದ್ದಂತ 5 ಕಳ್ಳರು ಮುಸುಕುದಾರಿಗಳಿಂದ ಬ್ಯಾಂಕ್ನಲ್ಲಿ ದರೋಡೆ ಗನ್ ತೋರಿಸಿ ದರೋಡೆ ಮಾಡಿದ್ದಾರೆ. 8 ಕೋಟಿ ನಗದು, ಕೆಜಿ ಗಟ್ಟಲೆ ಚಿನ್ನವನ್ನ ದೋಚಿದ್ದಾರೆ ಕಳ್ಳರು. ಸ್ಥಳಕ್ಕೆ ದೌಡಾಯಿಸಿ ತನಿಖೆಯನ್ನು ನಡೆಸಿದ್ದಾರೆ ಪೊಲೀಸರು. ತನಿಖೆಯನ್ನ ತೀವ್ರ ಚುರುಕಾಗಿ ನಡೆಸಿದ್ದಾರೆ ಪೊಲೀಸರು. ಸಿನಿಮಾಯ ರೀತಿಯಲ್ಲೇ ಬಂದೂಕು ತೋರಿಸಿ ಕೈಕಾಲು ಕಟ್ಟಿ ಬ್ಯಾಂಕ್ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ವಿಜಯಪುರದಲ್ಲಿ 5 ಮುಸುಕುದಾರಿಗಳಿಂದ ಈ ಒಂದು ಕೃತ್ಯವನ್ನು ಬೆಸಗಲಾಗಿದೆ. ಸರ್ ನಮಸ್ಕಾರ ರೀ. ಏನು ಸಿಕ್ಕಾರತ್ರಿ ಸರ್? ಏನು ಸಿಗ್ತಾರ ನೋಡೇನೋ. ಚಡಚಣ SBI ಬ್ಯಾಂಕ್ ದರೋಡೆಗೆ ಸ್ಫೋಟಕ ಟ್ವಿಸ್ಟ್ ಇದು. ಬ್ಯಾಂಕ್ ದೋಚಿ ಮಹಾರಾಷ್ಟ್ರಕ್ಕೆ ಪರಾರಿಯಾದ್ರ ಕಳ್ಳರು ಎಂಬ ಪ್ರಶ್ನೆ ಮೂಡಿದೆ. ಮಹಾರಾಷ್ಟ್ರದ ಹುಲಜಂತಿ ಹತ್ತಿರವಿರುವಂತಹ ಕುರಿಗಳ ಮೇಲೆ ಹರಿದ ಕಾರು KA 24DH 2456 ನೋಂದಣಿ ರಿಜಿಸ್ಟರ್ ಆದಂತಹ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ. ಕಳ್ಳರ ಪತ್ತೆಗೆ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಕಾಕಿ ಫುಲ್ ಅಲರ್ಟ್ ಆಗಿ ಈಗಾಗಲೇ ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪೊಲೀಸರಿಂದ ತೀವ್ರ ಚುರುಕಿನಿಂದ ತನಿಖೆ ನಡೀತಾ ಇದೆ. ಇವ ಕಾರಣ ಗಮನಿಸಬಹುದು. ಬ್ಯಾಂಕ್ ಸಿಬ್ಬಂದಿಯ ಕೈಕಾಲು ಕಟ್ಟಿ ಲೂಟಿ ಮಾಡಿದ್ದಲ್ಲದೆ ಕಾರಣ ಬಿಟ್ಟು ಪರಾರಿಯಾಗಿದ್ದಾರೆ ಅಲ್ಲಿಂದ ಕಳ್ಳರು. ಮನಗುಳಿ ಕೆನರಾ ಬ್ಯಾಂಕ್ ಕಳ್ಳತನ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಈಗ ಆ ಒಂದು ಸಿಬ್ಬಂದಿಗೆ ಗನ್ ತೋರಿಸಿ 8 ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನವನ್ನ ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪೊಲೀಸರಿಂದ ತೀವ್ರ ತನಿಖೆ ನಡೀತಾ ಇದೆ. ಈಗ ಅಲ್ಲಿ ಮನಗುಳಿ ಕೆನರಾ ಬ್ಯಾಂಕ್ ಕಳ್ಳತನ ಮಾಸುವ ಮುನ್ನವೇ ಮತ್ತೊಂದು ಘಟನೆಯಾಗಿದೆ. ಈಗ ಬನ್ನಿ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ವಿಜಯಪುರದ ರಿಪೋರ್ಟರ್ ಆದಂತಹ ಕೊಲೀಗ. ಮನಗುಳಿ ಕೆನರಾ ಬ್ಯಾಂಕ್ ಕಳ್ಳತನ ಮಾಸುವ ಮುನ್ನವೇ ಈಗ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಕಳ್ಳತನ ಯಾಕೆ ಪದೇ ಪದೇ ಅಲ್ಲಿ ನಡೀತಾ ಇದೆ ಅಂತ. ಖಂಡಿತ ಕಾರ್ತಿಕ್, ಏನು ಇದು ಬಿಜಾಪುರ ಜಿಲ್ಲೆಯಲ್ಲಿ ಈ ಮುಂಚೆ ಕೂಡ ಮನಗುಳಿ ಕೆನರಾ ಬ್ಯಾಂಕ್ ಇತ್ತು. ಆ ಒಂದು ಕೆನರಾ ಬ್ಯಾಂಕ್ ನಲ್ಲಿ ಇದೇ ರೀತಿಯಾಗಿ ಕನ್ನವನ್ನ ಹಾಕಿ ಅಲ್ಲಿ ಕೂಡ ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಜೊತೆಗೆ ನಗದುವನ್ನ
ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ರು. ಅವರನ್ನ ಎಡೆಮುರಿಗೆ ಕಟ್ಟುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿ ಕೂಡ ಆಗಿದ್ರು. ಆದ್ರೆ ಈಗ ಏನು ಚಡಚಣದಲ್ಲಿ SBI ಬ್ಯಾಂಕ್ ಇದೆ, SBI ಬ್ಯಾಂಕಿನ ವಹಿವಾಟು ಮುಗಿದು ಅಂದ್ರೆ ಸಾಯಂಕಾಲದ 5:30 ಸುಮಾರಿಗೆ ಏನು ಕ್ಲೋಸ್ ಆಗಬೇಕಿತ್ತು ಬ್ಯಾಂಕು. ಆ ಒಂದು ಸಂದರ್ಭದಲ್ಲಿ ಸುಮಾರು 5 ಜನ ಮುಸುಕುದಾರಿಗಳು ಈ ಒಂದು ಬ್ಯಾಂಕಿಗೆ ನುಗ್ಗಿ ಮಾರಕಾಸ್ತ್ರಗಳನ್ನ ತೋರಿಸಿ, ಜೊತೆಗೇನೆ ಕಂಟ್ರಿ ಪಿಸ್ತೂಲ್ ಅನ್ನ ತೋರಿಸಿ ಬ್ಯಾಂಕಿನ ಸಿಬ್ಬಂದಿಯನ್ನ ಕಟ್ಟಿ ಹಾಕಿ ಅವರಿಂದ ಒಂದು ಹಣ ಮತ್ತು ಚಿನ್ನಾಭರಣಗಳನ್ನ ದೋಚಿದ್ದಾರೆ ಅನ್ನುವಂತ ಮಾಹಿತಿಯಿಂದ ಗೊತ್ತು. ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರು ತುಂಬಾನೇ ಹೈ ಅಲರ್ಟ್ ಆಗಿ ಒಂದು ಕಾರ್ಯಾಚರಣೆಗೆ ಇಳಿದಿದ್ರು. ಈ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಭಾಗದ ರಸ್ತೆಗಳಲ್ಲಿ ಒಂದು ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಕಳ್ಳರ ಪತ್ತೆಗೆ ಜಾಲವನ್ನು ಕೂಡ ಬಿಸಲಾಗಿತ್ತು. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು ಮಹಾರಾಷ್ಟ್ರದ ಹುಲಜಂತಿ ಅನ್ನುವಂತ ಒಂದು ಗ್ರಾಮ ಇದೆ, ಆ ಒಂದು ಹುಲಜಂತಿ ಗ್ರಾಮದ ಹತ್ತಿರ ಕುರಿಗಾರರ ಮೇಲೆ ಅಂದ್ರೆ ಕುರಿ ಮೇಲೆ ಒಂದು ವಾಹನ ಹರಿತದೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಪತ್ತೆಯಾದಂತ ಏನು ವಾಹನ ಇದೆ ಅದು K24DH 2456 ಅನ್ನುವಂತ ಈಕೋ ವಾಹನ. ಈ ಒಂದು ವಾಹನದಿಂದ ಅಪಘಾತ ಆದ ತಕ್ಷಣನೇ ಸುಮಾರು 4-5 ಜನ ಅಲ್ಲಿ ಇದ್ದಂತ ಬ್ಯಾಗ್ಗಳನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಹೀಗಾಗಿ ದರೋಡೆಗೆ ಬಳಸಿರುವ ವಾಹನ ಇದೇ ಆಗಿರುವಂತದ್ದು ಅನ್ನುವಂತ ಸಂಶಯಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಜೊತೆಗೇನೆ ಏನ್ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡರ್ ನಲ್ಲಿ ಈಗ ಪೊಲೀಸರು ಗಡಿಯನ್ನ ಕಾಯ್ತಾ ಇದ್ದಾರೆ. ಅಂದ್ರೆ ದೀಪಕ್, ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಬಂದಿರುವಂತದ್ದು, ಇನ್ನ ಇನ್ವೆಸ್ಟಿಗೇಷನ್ ಕೂಡ ನಡೆಸಿದ್ದಾರೆ. ಈಗ ಏನಾದ್ರೂ ಕ್ಲೂ ಸಿಗ್ತಾ ಅಂತ ಆ ಜಾಗದಲ್ಲಿ? ಖಂಡಿತ ಕಾರ್ತಿಕ್, ಏನು ಅಂತಂದ್ರೆ ಈಗಾಗಲೇ ಬ್ಯಾಂಕಿನಲ್ಲಿ ಒಂದು ಬೆರಳಚ್ಚು ತಜ್ಞರು ಸ್ವಾನದಳ ಒಂದು ಪತ್ತೆ ಕಾರ್ಯಕ್ಕೆ ಇಳಿದಿತ್ತು. ಜೊತೆಗೇನೆ ಈಗ ಮಹಾರಾಷ್ಟ್ರದ ಪೊಲೀಸರು ಅಲ್ಲಿ ಒಂದು ಹುಲಜಂತಿ ಅಪಘಾತವಾದಂತ ವಾಹನವನ್ನ ತಪಾಸಣೆ ನಡೆಸ್ತಾ ಇರುವಂತದ್ದು. ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಬೇಕಾಗಿರುವಂತದ್ದು ಕಾರ್ತಿಕ್. ಆ ಬ್ಯಾಂಕ್ಗೆ ಯಾವುದೇ ಸರಿಯಾದ ಸೆಕ್ಯೂರಿಟಿ ಇರ್ಲಿಲ್ವಾ ಹೇಗೆ ಅಂತ? ಸೆಕ್ಯೂರಿಟಿ ಇದ್ರೂ ಕೂಡ ಬ್ಯಾಂಕಿನ ವಹಿವಾಟು ಕ್ಲೋಸ್ ಆಗುವಂತ ಸಂದರ್ಭದಲ್ಲಿ ಸುಮಾರು 4-5 ಜನ ಒಟ್ಟಿಗೆ ಬಂದ ತಕ್ಷಣನೇ ಈ ರೀತಿ ಒಂದು ಘಟನೆ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಹಾರ್ಡ್ ಡಿಸ್ಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೇನೆ CCTV ಕ್ಯಾಮೆರಾದ ವಿಜುವಲ್ಗಳನ್ನ ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಕಾರ್ತಿಕ್. ಈ ಪ್ರಕರಣ ಎಷ್ಟು ಗಂಟೆಗೆ ಆಗಿರುವಂತದ್ದು ದೀಪಕ್? ಸಾಯಂಕಾಲ ಏನು ಬ್ಯಾಂಕಿನ ವ್ಯವಹಾರ ಕ್ಲೋಸ್ ಆಗ್ತಾ ಇತ್ತು ಅಂದ್ರೆ 5:30ರಿಂದ 6 ಗಂಟೆಯ ಮಧ್ಯದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಮಾಹಿತಿ ಲಭ್ಯ ಆಗ್ತಿದೆ. ಜೊತೆಗೆ ಬಿಜಾಪುರದ ಪೊಲೀಸ್ ವರಿಷ್ಠಾಧಿಕಾರಿಗೆ ಇರುವಂತಹ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಈಗಾಗಲೇ ಪತ್ತೆಗಾಗಿ ತನಿಖೆ ತಂಡಗಳನ್ನು ಕೂಡ ರಚಿಸಿ ಮಹಾರಾಷ್ಟ್ರದ ಕಡೆಗೆ ತೆರಳಿರಬಹುದು ಅನ್ನುವ ಸಂಶಯದ ಆಧಾರದ ಮೇಲೆ ಅಲ್ಲಿ ಕೂಡ ಒಂದು ಗಡಿ ಭಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ರಸ್ತೆಗಳಲ್ಲಿ ಪೊಲೀಸರು ಕಾವಲು ಕಾಯ್ತಾ ಇದ್ರು. ಇದೇ ಒಂದು ಸಂದರ್ಭದಲ್ಲಿ ಈಗ ಅಪಘಾತವಾದ ಪರಿಸ್ಥಿತಿಯಲ್ಲಿ ವಾಹನ ಪತ್ತೆಯಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದೀಪಕ್.